ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತೊಂದು ಫುಲ್ಲಾಗಿ ಒಂದು ಫುಡ್ ಲಾಗ್ ಮಾಡ್ತಿದ್ದೇನೆ. ಯಾಕಂದರೆ ಮಂತ್ ಎಂಡ್ ಆಗುವಾಗ ನನಗೇನಾದರೂ ಒಂದು ಮಾಡಲೇಬೇಕಾಗುತ್ತೆ ಲಾಗ್. ಸೊ ಇವಾಗ ಏನು ಬುಲ್ಡಕ್ ರಮೆನ್ ಕೊರಿಯನ್ ನೂಡಲ್ಸ್ ಇದೆಯಲ್ವಾ, ರಮೆನ್ ನೂಡಲ್ಸ್ ಅಂತ ಹೇಳ್ತಾರೆ. ಇದನ್ನು ಟ್ರೈ ಮಾಡ್ತಿದ್ದೀವಿ. ಆಲ್ರೆಡಿ ಫಸ್ಟ್ ಒಂದು ಸಲ ಟ್ರೈ ಮಾಡಿದ್ದೇವೆ, ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಒಂದು ನಿಮಗೂ ಕೂಡ ಲಾಗಲ್ಲಿ ತೋರಿಸುವ ಅಂತ. ಸೊ ಒಂದು ಲೋಟದಷ್ಟು ನೀರನ್ನು ತಗೊಳ್ಬೇಕು. ಅದಾದಮೇಲೆ ಅದು ಸ್ವಲ್ಪ ಬಿಸಿಯಾದ ನಂತರ ಇದೆಯಲ್ವಾ, ರಮೆನ್ ನೂಡಲ್ಸ್ ಇದೆಯಲ್ವಾ, ಅದನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಹಾಗೇ ಹಾಕಿದರೆ ಒಳ್ಳೆಯದು, ಬೇರೆ ಬೇರೆ ಹಾಕಬೇಕು ಅಂತ ಇಲ್ಲ ಪೀಸ್ ಮಾಡಿ ಎಲ್ಲ ಹಾಕ್ತಾರೆ, ಹಾಗೇನು ಹಾಕಬೇಡಿ. ಅದು ತುಂಬ ಉದ್ದ ಇದ್ದರೆ ಇದು ಚೆನ್ನಾಗಾಗುತ್ತೆ. ಸೊ ಇವಾಗ ಹಾಕ್ತಿದ್ದಾರೆ ನೋಡಿ. ಇದು ಹೇಗಂದರೆ ಮತ್ತೆ ಇದರಲ್ಲಿ ಎರಡು ಪೌಡರ್ ಸಿಗುತ್ತೆ. ಒಂದು ಪೌಡರ್ ಬುಲ್ಡಕ್ ಪೌಡರ್, ಮತ್ತೊಂದು ಸಾಸ್. ಸೊ ನಾವೇನು ಮಾಡಿದ್ವಿ ಅಂದರೆ ಅದರಲ್ಲಿ ಆಲ್ರೆಡಿ ಏನೋ ಚೀಸ್ ಇರುತ್ತೆ, ಬಟ್ ಒಂದು ಇತ್ತು. ಸೊ ಅದಕ್ಕೆ ನಾವು ಕೂಡ ಅದನ್ನು ಆ್ಯಡ್ ಮಾಡುವ ಅಂತ ಅಂದ್ಕೊಂಡು ಒಂದು ಆ್ಯಡ್ ಮಾಡ್ಕೊಂಡ್ವಿ. ಒಂದು ಚೀಸ್ ಹಾಕ್ಕೊಂಡಿದ್ದೇವೆ. ಹಾಗೆ ಅದರಲ್ಲಿರುವ ಪೌಡರ್ ಇದೆಯಲ್ವಾ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಎಲ್ಲನೊಟ್ಟಿಗೆ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಮತ್ತೊಂದು ಏನು ಸಾಸ್ ಇದೆಯಲ್ವ ಇದು ಒಂದೊಂದು ತುಂಬ ಖಾರ ಇರುತ್ತೆ, ಒಂದೊಂದು ಲೈಟಾಗಿ ಅಷ್ಟು ಖಾರ ಇರೋದಿಲ್ಲ. ಸೊ ಇವಾಗ ಅದನ್ನು ಕೂಡ ಆ್ಯಡ್ ಮಾಡಿ ಆಯಿತು. ಇವಾಗ ಇದು ಮೂರನ್ನು ಕೂಡ ಏನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಅದು ಬಾಯ್ಲ್ ಆಗಲಿ, ಮತ್ತು ಅದರದ್ದೊಂದು ಅದು ಹೋಗಬೇಕಲ್ವ ಅದಕ್ಕೆ. ಮತ್ತು ಈ ಕಡೆ ಇದು ಬಾಯ್ಲ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಬಾಯ್ಲ್ ಆದರೆ ಒಳ್ಳೆಯದು. ಮತ್ತು ಏನು ಗೊತ್ತಾ, ಇದು ಹಾಗೆ ಸ್ವಲ್ಪ ಡ್ರೈ ಇತ್ತು, ಏನು ಸೀದೋಗಬಾರ್ದು ಅಂತ ಸ್ವಲ್ಪ ಲೈಟಾಗಿ ವಾಟರ್ ಹಾಕ್ಕೊಂಡಿದ್ದೇವೆ, ಇದು ಸೀದೋಗಬಾರ್ದಲ್ಲೋ. ಮತ್ತು ಇದರಲ್ಲಿ ಉಪ್ಪು ಕೂಡ ಹಾಗೆ ಇರುತ್ತೆ, ಉಪ್ಪು ಹಾಕಬೇಕು ಅಂತ ಇಲ್ಲ. ಸೊ ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೇವೆ. ಇಷ್ಟೇ ಸಿಂಪಲ್ಲಾಗಿ. ಕೊರಿಯನಲ್ಲಿ ಎಲ್ಲ ನೀವು ನೋಡಿರ್ತೀರ ವಿಡಿಯೋದಲ್ಲಿ, ಅವರೆಲ್ಲ ಅದಕ್ಕೆ ಬೇರೆ ಏನೆಲ್ಲ ಆ್ಯಡ್ ಮಾಡ್ತಾರೆ, ಎಗ್ ಮತ್ತೇನೋ ಅವರದ್ದೆಂತೆಲ್ಲ ಇದೆ ಅದೆಲ್ಲ ಆ್ಯಡ್ ಮಾಡ್ತಾರೆ. ಬಟ್ ನಾವು ಮಾಡೋದಾದರೆ ಇಷ್ಟು ಮಾಡಿದರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಾವು ಮ್ಯಾಗಿ ಮಾಡ್ತೀವಲ್ವಾ, ಅದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಮಾರ್ಕೆಟೆಲ್ಲ ಸಿಗ್ಬೋದು. ಟೋಟಲಿ ತುಂಬ ಯಮ್ಮಿ ಆಗಿತ್ತು. ಚೀಸೆಲ್ಲ ಸಿಗುತ್ತಲ್ಲೋ ಬಾಯಿಗೆ, ಅದೊಂಥರ ಖುಷಿಯಾಗುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿದೆ ಇದು, ತುಂಬ ಎಲ್ಲ ಚೆನ್ನಾಗಿ ತಿಂದರು ಅವರು. ಸೊ ಅದಾದಮೇಲೆ ನೋಡಿ, ನಾವು ಇದು ಇದೆಯಲ್ವ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ನಾವು ಏನು ಮಾರ್ಕೆಟಿಂದ ತರುವುದಿಲ್ಲ. ಯಾಕಂದರೆ ನನ್ನ ಅತ್ತೆಗೆ ಅದು ಇಷ್ಟ ಆಗೋದಿಲ್ಲ. ಅವ್ರು ಹೇಳ್ತಾರೆ ಅದರಲ್ಲಿ ಏನೆಲ್ಲ ಬೆರಕೆ ಹಾಕ್ತಾರಂತ. ಅದಕ್ಕೆ ಅವರೇ ಮನೇಲಿ ಮಾಡಿದ್ದು. ಅವ್ರು ಮುಂಚೆಯಿಂದ ಇದನ್ನು ಮಾಡ್ತಾನೆ ಇರ್ತಾರೆ. ಮನೆಯಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತಂದು ಅದನ್ನು ಮತ್ತೆ ಅವರು ಗ್ರೈಂಡ್ ಮಾಡ್ತಾರೆ. ಅದು ಕೂಡ ಹಾಗೆ ಒಳ್ಳೆ ಸ್ಮೆಲ್ ಬರುತ್ತೆ. ಅದಾದ್ರಷ್ಟು ಸ್ಮೆಲ್ ಇರೋದಿಲ್ಲಲ್ಲ. ಇದು ನ್ಯಾಚುರಲ್ ಆದರೆ ನಮಗೂ ಕೂಡ, ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದಲ್ವಾ. ಆದಷ್ಟು ನಾವು ಮನೆಯಲ್ಲಿ ಮಾಡಿದರೆ ನಮಗೂ ಒಳ್ಳೆಯದು ಅಷ್ಟೇ. ಮತ್ತು ನಾನು ಹೇಳಿದ್ನಲ್ವ, ಇದರಲ್ಲಿ ನಾನು ಫುಡ್ ಲಾಗೆ ಹಾಕಿದ್ದೇನಂತ. ಯಾಕಂದರೆ ನನಗೆ ಮಂತ್ ಎಂಡ್ ಆಗುವಾಗ 28ಗೆ ಹಾಕದಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ವಾಚ್ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಏನಾದರೂ ಒಂದು ಲಾಗ್ ಹಾಕ್ತಾನೆ ಇರ್ತೇನೆ. ನೀವು ನೋಡಬೇಕು ಅಷ್ಟೇ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ದರೆ ನನಗೆ ಅದೇ ಖುಷಿ. ಸೊ ಇವಾಗ ಏನು ಇದು ಬಿರಿಯಾನಿ ಚಿಕನ್ ಕಪ್ಸಾ ಅಂತ, ಇದು ತುಂಬ ಸ್ಟೈಲಲ್ಲಿ ಮಾಡ್ತಾರೆ. ಸ್ವಲ್ಪ ಏನು ಮಂದಿಗೆ ರಿಲೇಟೆಡ್ ಆಗಿರುವಂಥದ್ದೇ, ಸ್ವಲ್ಪ ಬೇರೆ ಟೈಪಲ್ಲಿ ಮಾಡೋದು. ಹಾಗೆ ಇವಾಗ ಆನಿಯನ್ ತಗೊಂಡಿದ್ದೇನೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಮೇಲೆ ಆನಿಯನ್ ಹಾಕ್ಕೊಳ್ಬೇಕು. ಒಂದು 3-4 ಮೀಡಿಯಮ್ ಸೈಜ್ ಆದರೆ ಒಳ್ಳೆಯದು. ಸೊ ಇವಾಗ ಏನು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ. ಉಪ್ಪು ಹಾಕಿದರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಒಂದು ಮೀಡಿಯಮ್ ಆಗುವಷ್ಟು ಫ್ರೈ ಆಗಬೇಕು. ಅಷ್ಟರವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಏನು ಈರುಳ್ಳಿ ಇದೆಯಲ್ವಾ, ಅದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಅದು ಫಸ್ಟಿಗೆ ಹಾಕ್ಕೊಂಡ್ರೆ ಒಳ್ಳೆ ಸ್ಮೆಲ್ ಸಿಗುತ್ತೆ ಮತ್ತು ತುಂಬ ಟೇಸ್ಟ್ ಕೂಡ ಆಗುತ್ತೆ. ಇದಾದಮೇಲೆ ಏನು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ಕ್ಯಾಪ್ಸಿಕಮ್ ಇದೆಯಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಕ್ಯಾಪ್ಸಿಕಮ್ ಹಾಕೋದು ಆಪ್ಷನಲ್, ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಹಾಕಬೇಕು ಅಂತಲ್ಲ. ಇದು ಕಪ್ಸೆ ಮಾಡ್ತೀವಲ್ವ ಅದಕ್ಕೆ. ಸೊ ಇವಾಗ ಇದು ಎರಡು ಕೂಡ ಚೆನ್ನಾಗಿ ಫ್ರೈ ಹಾಕ್ಕೊಳ್ಬೇಕು. ಅದು ಫ್ರೈ ಆಗುತ್ತೆ ಹಾಗೆಯೇ. ಏನು ಗೊತ್ತಾ, ನನಗೆ ಇದು ಮೊದಲಿಗೆ ಇದಕ್ಕೆ ಕೆತ್ತೆ ಲವಂಗಲ ಹಾಕಲಿಕ್ಕೆ ಮರ್ತೋಗಿತ್ತು. ಸೊ ನಾನು ಮತ್ತೆ ಹಾಕಿದ್ದು. ಅದು ಫಸ್ಟಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗ ನಾನು
ಮೊದಲಿಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ದ ಟೊಮ್ಯಾಟೊ ಪೂರಿ ಇದೆಯಲ್ವಾ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಅದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ವಾಟರಿ ಇದೆ. ಒಂದು 2-3 ಇದ್ದರೆ ಒಳ್ಳೆಯದು, ಎಷ್ಟು ನಿಮಗೆ ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಸೊ ಇವಾಗ ಅದನ್ನೆಲ್ಲ ಹಾಕಿ ಮತ್ತೆ ಒಂದು ಚಿಕನ್ ಸ್ಟಾಕ್ ಕೂಡ ಹಾಕ್ಕೊಳ್ತಿದ್ದೇನೆ. ಇದರಲ್ಲಿ ಇವಾಗ ನಾನು ಈ ಪೌಡರ್ ಹಾಕ್ತಿದ್ದೇನಲ್ವ, ಅದ್ಯಾವುದು ಗೊತ್ತಾ, ಕೆತ್ತೆ ಲವಂಗ, ಸ್ವಲ್ಪ ಬಡಸೊಪ್ಪು, ಜೀರಿಗೆ, ಕೊತ್ತಂಬರಿ, ಕರಿಮೆಣಸು ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿ ಅದನ್ನು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ, ಪೌಡರ್ ಮಾಡ್ಕೊಂಡಿದ್ದೆ. ಅದು ನ್ಯಾಚುರಲ್, ಅದನ್ನೇ ಹಾಕ್ಕೊಳ್ಳಿ. ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಫಸ್ಟಿಗೆ ರೆಡಿ ಮಾಡಿಟ್ಕೊಂಡಿದ್ದ ಚಿಕನ್ ಇದೆಯಲ್ವ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಇರುವಂತಹ ಚಿಕನ್, ಅಂದರೆ ಫಾರ್ಮಿದ್ದು. ಇವತ್ತು ನಾವು ಯಾಕೆ ಮಾಡ್ತಿದ್ದೀವಿ ಅಂದರೆ, ನಮ್ಮದು ನಾನು ಹೇಳಿದ್ನಲ್ವ ಫಾರಮ್ ಇದೆಯಾ ಅಂತ, ಚಿಕನ್ ಫಾರ್ಮ್. ಇವತ್ತು ಎಲ್ಲ ಕೋಳಿ ಹೋಗ್ತಿದೆ ನಮ್ದು, ಅಂದರೆ ಒಂದು ಮೀಡಿಯಮ್ ಅಷ್ಟು ದೊಡ್ಡ ಆಗಿದೆ. ಅವರು ಫೋನ್ ಮಾಡಿ ಇವತ್ತೇ ಹೋಗ್ತದೆ ಅಂತ ಹೇಳಿದರು. ಸೊ ಮಕ್ಕಳೆಲ್ಲ ಬರ್ತಾರೆ ಕೋಳಿ ಹಿಡೀಲಿಕ್ಕೆ. ಸೊ ಅವರಿಗೂ ಕೂಡ ಒಂದು ಗಮ್ಮತ್ತಿರಲಿ ಅಂತ ಅಮ್ಮ ಹೀಗೆ ಏನೋ ಬಿರಿಯಾನಿ ಮಾಡು ಅಂತ ಹೇಳಿದರು. ಸೊ ಇವಾಗ ಮಾಡ್ತಿದ್ದೇವೆ. ಚಿಕನೆಲ್ಲ ಹಾಕಿ ಆಯಿತು. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಹೊತ್ತು ಹಾಗೆ ಬಾಯ್ಲ್ ಆದರೆ ಒಳ್ಳೆಯದು, ಮತ್ತೆ ಫ್ರೈ ಮಾಡಲಿಕ್ಕುಂಟು. ನೋಡಿ ಇವಾಗ ಅದು ನನಗೆ ಕಟ್ ಮಾಡಿದ್ದೇನೆ, ಅದು ಫ್ರೈ ಮಾಡಿಡಲಿಕ್ಕೆ ಇಡಬೇಕು. ಮತ್ತು ಏನೋ ಮಸಾಲೆ ಇದೆಯಲ್ವ ಅದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಮತ್ತೆ ಅದಕ್ಕೆ ನಾವು ಅಕ್ಕಿ ಹಾಕ್ಕೊಳ್ಳುವಂಥದ್ದು. ಅಕ್ಕಿ ಸೆಲ್ಲ ಬಾಸ್ಮತಿ ಆದರೆ ಒಳ್ಳೆಯದು ಇದಕ್ಕೆಲ್ಲ. ಆಮೇಲೆ ನೋಡಿ ಅಪ್ಪ ಬೊಂಡ ಎಲ್ಲ ತೆಗೆದಿಟ್ಟಿದ್ರು ಕುಡಿಲಿಕ್ಕೆ ಅಂತ ನನಗೆ ಮತ್ತು ಅಮ್ಮನಿಗೆಲ್ಲ. ಸೊ ಇಷ್ಟೇ ಸಿಂಪಲ್ಲಾಗಿ. ಮತ್ತು ಅದಕ್ಕೆ ಅಕ್ಕಿ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಗೆ ಬಾಯ್ಲ್ ಮಾಡಿದರೆ ಮತ್ತೆ ನಮ್ಮದು ಕಬ್ಸ ಬಿರಿಯಾನಿ ರೆಡಿ. ನೋಡಿ ತುಂಬ ಯಮ್ಮಿ ಆಗಿತ್ತು. ಮತ್ತು ನಾವೆಲ್ಲ ರಾತ್ರಿ ತಿಂದ್ವಿ ಮತ್ತು ಅವರಿಗೂ ಕೂಡ ಕೊಟ್ವಿ. ಸೊ ಇದಿಷ್ಟು ಈ ಬಿರಿಯಾನಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.